ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾವು 9 ಕಡೆ ಉಗ್ರರ ಜಾಗ ಏನಿತ್ತು, ಕ್ಯಾಂಪ್ಗಳೇನಿತ್ತು ಅಥವಾ ಉಗ್ರರನ್ನ ಟ್ರೈನಿಂಗ್ ಮಾಡುವ ಜಾಗ ಏನಿತ್ತು, 9 ಕಡೆ ನುಗ್ಗಿ ಹೊಡೆದಿದ್ವಿ. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ನಿನ್ನೆ ರಾತ್ರಿ ಪಾಕಿಸ್ತಾನ 15 ಕ್ಷಿಪಣಿಗಳನ್ನು ಭಾರತ ದೇಶದ ಬೇರೆ ಬೇರೆ ಜಾಗಗಳಿಗೆ ಅಲರ್ಟ್ ಮಾಡಿ. ಆದರೆ ನಾವು ರಷ್ಯಾದಿಂದ ತರಿಸಿಕೊಂಡಿರೋದಂಥ S-400 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್, ನೆನಪಿಡಿ, ಕೆಲವು ವರ್ಷಗಳ ಹಿಂದೆ ಅದನ್ನು ತಗೋಬೇಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು. ಯಾಕಂತಂದರೆ ಅದು ಒಂದು ವೇಳೆ ಸಕ್ಸಸ್ಫುಲ್ ಆದರೆ ರಷ್ಯಾದ S-400 ವಿಶ್ವದಾದ್ಯಂತ ಭಾಳ ಫೇಮಸ್ ಆಗುತ್ತೆ ಅನ್ನುವಂಥ ಒಂದು ಸಣ್ಣ ಭಯ ಕೂಡ ಅಮೆರಿಕಕ್ಕಿತ್ತು. ಆದರೆ ಭಾರತ ಅದನ್ನು ತಗೊಂಡು ಬಂದಿತ್ತು. ಇವತ್ತು ಅದು ಭಾರತವನ್ನು ಕಾಪಾಡಿದೆ. ಅದರ ಜೊತೆಗೆ ನಾನು ಮೊದಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಬಳಿ 81% ಚೈನಾ ಸೆಟ್ಟೇ ಇರೋದು. ಸಾಧಾರಣವಾಗಿ ನಾವು ಯಾವುದಾದ್ರೂ ಒಂದು ರೇಡಿಯೋನೋ ಮತ್ತೊಂದೋ ವರ್ಕ್ ಆಗದೆ ಇದ್ದರೆ ಅದು ಚೈನಾ ಸೆಟ್ ಅಂತ ಕರಿತೀವಿ. ಚೈನಾ ಕೂಡ ಹಾಗೇನೆ ಸೆಕೆಂಡ್ ಹ್ಯಾಂಡ್ ಸೆಟ್ಗಳನ್ನು ಅನೇಕ ದೇಶಗಳಿಗೆ ಕೊಟ್ಟಿದೆ. 2015ರಿಂದ 2019 ತನಕ ಅದು 40 ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತೆ. 6.2% ಇದ್ದದ್ದು 2020ರಿಂದ 2025ಕ್ಕೆ ಅದು 5.9%ಗೆ ಇಳಿಕೆಯಾಗಿದೆ. ಅವರ ಬಳಿ ಇದ್ದದ್ದು ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ, SQ-9 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್. ನಾವು ಇವತ್ತು 12 ಡ್ರೋನ್ಗಳನ್ನು ಹಾರಿಸಿ 12 ಜಾಗಗಳಿಗೆ ಹೊಡೆದಿದ್ದೀವಿ. ಆದರೆ ಅಲ್ಲಿಯ ಏರ್ ಡಿಫೆನ್ಸ್ಗೆ ಅದು ಗೊತ್ತೇ ಆಗಲಿಲ್ಲ. ಅದನ್ನು S-400 ಆಲ್ರೆಡಿ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿತ್ತು. ಲಾಹೋರ್ಗೆ ಈಗ ಯಾವುದೇ ಪ್ರೊಟೆಕ್ಷನ್ ಇಲ್ಲ. ಯಾವ ನಾಯಿ ನರಿ ನುಗ್ಗಿ ಹೊಡಿಬೋದು. ಇವೆಲ್ಲ ವಿಚಾರಗಳನ್ನು ಇವತ್ತು ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ರು. ಮತ್ತವರೊಂದು ಮಾತನ್ನು ಹೇಳಿದರು, ಕೆಲವು ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ, ಕಾನ್ಫಿಡೆನ್ಷಿಯಲ್. ಅದು ಹೇಳಿ 2 ನಿಮಿಷ ಆಗಿಲ್ಲ, ಢಮಾರ್ ಹೇಗಿತ್ತು ಇವತ್ತು ನೋಡ್ಕೊಂಬನ್ನಿ. ಸರ್ವಪಕ್ಷ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ. ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾವು 9 ಕಡೆ ಉಗ್ರರ ಜಾಗ ಏನಿತ್ತು, ಕ್ಯಾಂಪ್ಗಳೇನಿತ್ತು ಅಥವಾ ಉಗ್ರರನ್ನ ಟ್ರೈನಿಂಗ್ ಮಾಡುವ ಜಾಗ ಏನಿತ್ತು, 9 ಕಡೆ ನುಗ್ಗಿ ಹೊಡೆದಿದ್ವಿ. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ನಿನ್ನೆ ರಾತ್ರಿ ಪಾಕಿಸ್ತಾನ 15 ಕ್ಷಿಪಣಿಗಳನ್ನು ಭಾರತ ದೇಶದ ಬೇರೆ ಬೇರೆ ಜಾಗಗಳಿಗೆ ಅಲರ್ಟ್ ಮಾಡಿ. ಆದರೆ ನಾವು ರಷ್ಯಾದಿಂದ ತರಿಸಿಕೊಂಡಿರೋದಂಥ S-400 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್, ನೆನಪಿಡಿ, ಕೆಲವು ವರ್ಷಗಳ ಹಿಂದೆ ಅದನ್ನು ತಗೋಬೇಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು. ಯಾಕಂತಂದರೆ ಅದು ಒಂದು ವೇಳೆ ಸಕ್ಸಸ್ಫುಲ್ ಆದರೆ ರಷ್ಯಾದ S-400 ವಿಶ್ವದಾದ್ಯಂತ ಭಾಳ ಫೇಮಸ್ ಆಗುತ್ತೆ ಅನ್ನುವಂಥ ಒಂದು ಸಣ್ಣ ಭಯ ಕೂಡ ಅಮೆರಿಕಕ್ಕಿತ್ತು. ಆದರೆ ಭಾರತ ಅದನ್ನು ತಗೊಂಡು ಬಂದಿತ್ತು. ಇವತ್ತು ಅದು ಭಾರತವನ್ನು ಕಾಪಾಡಿದೆ. ಅದರ ಜೊತೆಗೆ ನಾನು ಮೊದಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಬಳಿ 81% ಚೈನಾ ಸೆಟ್ಟೇ ಇರೋದು. ಸಾಧಾರಣವಾಗಿ ನಾವು ಯಾವುದಾದ್ರೂ ಒಂದು ರೇಡಿಯೋನೋ ಮತ್ತೊಂದೋ ವರ್ಕ್ ಆಗದೆ ಇದ್ದರೆ ಅದು ಚೈನಾ ಸೆಟ್ ಅಂತ ಕರಿತೀವಿ. ಚೈನಾ ಕೂಡ ಹಾಗೇನೆ ಸೆಕೆಂಡ್ ಹ್ಯಾಂಡ್ ಸೆಟ್ಗಳನ್ನು ಅನೇಕ ದೇಶಗಳಿಗೆ ಕೊಟ್ಟಿದೆ. 2015ರಿಂದ 2019 ತನಕ ಅದು 40 ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತೆ. 6.2% ಇದ್ದದ್ದು 2020ರಿಂದ 2025ಕ್ಕೆ ಅದು 5.9%ಗೆ ಇಳಿಕೆಯಾಗಿದೆ. ಅವರ ಬಳಿ ಇದ್ದದ್ದು ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ, SQ-9 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್. ನಾವು ಇವತ್ತು 12 ಡ್ರೋನ್ಗಳನ್ನು ಹಾರಿಸಿ 12 ಜಾಗಗಳಿಗೆ ಹೊಡೆದಿದ್ದೀವಿ. ಆದರೆ ಅಲ್ಲಿಯ ಏರ್ ಡಿಫೆನ್ಸ್ಗೆ ಅದು ಗೊತ್ತೇ ಆಗಲಿಲ್ಲ. ಅದನ್ನು S-400 ಆಲ್ರೆಡಿ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿತ್ತು. ಲಾಹೋರ್ಗೆ ಈಗ ಯಾವುದೇ ಪ್ರೊಟೆಕ್ಷನ್ ಇಲ್ಲ. ಯಾವ ನಾಯಿ ನರಿ ನುಗ್ಗಿ ಹೊಡಿಬೋದು. ಇವೆಲ್ಲ ವಿಚಾರಗಳನ್ನು ಇವತ್ತು ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ರು. ಮತ್ತವರೊಂದು ಮಾತನ್ನು ಹೇಳಿದರು, ಕೆಲವು ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ, ಕಾನ್ಫಿಡೆನ್ಷಿಯಲ್. ಅದು ಹೇಳಿ 2 ನಿಮಿಷ ಆಗಿಲ್ಲ, ಢಮಾರ್ ಹೇಗಿತ್ತು ಇವತ್ತು ನೋಡ್ಕೊಂಬನ್ನಿ.
ಸರ್ವಪಕ್ಷ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾವು 9 ಕಡೆ ಉಗ್ರರ ಜಾಗ ಏನಿತ್ತು, ಕ್ಯಾಂಪ್ಗಳೇನಿತ್ತು, ಅಥವಾ ಉಗ್ರರನ್ನ ಟ್ರೈನಿಂಗ್ ಮಾಡುವ ಜಾಗ ಏನಿತ್ತು, 9 ಕಡೆ ನುಗ್ಗಿ ಹೊಡೆದಿದ್ವಿ. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ನಿನ್ನೆ ರಾತ್ರಿ ಪಾಕಿಸ್ತಾನ 15 ಕ್ಷಿಪಣಿಗಳನ್ನು ಭಾರತ ದೇಶದ ಬೇರೆ ಬೇರೆ ಜಾಗಗಳಿಗೆ ಅಲರ್ಟ್ ಮಾಡಿ. ಆದರೆ ನಾವು ರಷ್ಯಾದಿಂದ ತರಿಸಿಕೊಂಡಿರೋದಂಥ S-400 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್, ನೆನಪಿಡಿ, ಕೆಲವು ವರ್ಷಗಳ ಹಿಂದೆ ಅದನ್ನು ತಗೋಬೇಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ರು. ಯಾಕಂತಂದ್ರೆ ಅದು ಒಂದು ವೇಳೆ ಸಕ್ಸಸ್ಫುಲ್ ಆದರೆ ರಷ್ಯಾದ S-400 ವಿಶ್ವದಾದ್ಯಂತ ಬಹಳ ಫೇಮಸ್ ಆಗುತ್ತೆ ಅನ್ನುವಂಥ ಒಂದು ಸಣ್ಣ ಭಯ ಕೂಡ ಅಮೆರಿಕಕ್ಕಿತ್ತು. ಆದರೆ ಭಾರತ ಅದನ್ನು ತಗೊಂಡು ಬಂದಿತ್ತು. ಇವತ್ತು ಅದು ಭಾರತವನ್ನು ಕಾಪಾಡಿದೆ. ಅದರ ಜೊತೆಗೆ ನಾನು ಮೊದಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಬಳಿ 81% ಚೈನಾ ಸೆಟ್ಟೇ ಇರೋದು. ಸಾಧಾರಣವಾಗಿ ನಾವು ಯಾವುದಾದ್ರೂ ಒಂದು ರೇಡಿಯೋನೋ ಮತ್ತೊಂದೋ ವರ್ಕ್ ಆಗದೆ ಇದ್ದರೆ ಅದು ಚೈನಾ ಸೆಟ್ ಅಂತ ಕರಿತೀವಿ. ಚೈನಾ ಕೂಡ ಹಾಗೇನೆ ಸೆಕೆಂಡ್ ಹ್ಯಾಂಡ್ ಸೆಟ್ಗಳನ್ನು ಅನೇಕ ದೇಶಗಳಿಗೆ ಕೊಟ್ಟಿದೆ. 2015ರಿಂದ 2019 ತನಕ ಅದು 40 ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುತ್ತೆ. 6.2% ಇದ್ದದ್ದು 2020ರಿಂದ 2025ಕ್ಕೆ ಅದು 5.9%ಗೆ ಇಳಿಕೆಯಾಗಿದೆ. ಅವರ ಬಳಿ ಇದ್ದದ್ದು ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ, SQ-9 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್. ನಾವು ಇವತ್ತು 12 ಡ್ರೋನ್ಗಳನ್ನು ಹಾರಿಸಿ 12 ಜಾಗಗಳಿಗೆ ಹೊಡೆದಿದ್ದೀವಿ. ಆದರೆ ಅಲ್ಲಿಯ ಏರ್ ಡಿಫೆನ್ಸ್ಗೆ ಅದು ಗೊತ್ತೇ ಆಗಲಿಲ್ಲ. ಅದನ್ನು S-400 ಆಲ್ರೆಡಿ ಚಿಂದಿ ಚಿತ್ರಾನ್ನ ಮಾಡಿ ಹಾಕಿತ್ತು. ಲಾಹೋರ್ಗೆ ಈಗ ಯಾವುದೇ ಪ್ರೊಟೆಕ್ಷನ್ ಇಲ್ಲ. ಯಾವ ನಾಯಿ ನರಿ ನುಗ್ಗಿ ಹೊಡಿಬೋದು. ಇವೆಲ್ಲ ವಿಚಾರಗಳನ್ನು ಇವತ್ತು ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹೇಳಿದ್ರು. ಮತ್ತವರೊಂದು ಮಾತನ್ನು ಹೇಳಿದ್ರು, ಕೆಲವು ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ, ಕಾನ್ಫಿಡೆನ್ಷಿಯಲ್. ಅದು ಹೇಳಿ 2 ನಿಮಿಷ ಆಗಿಲ್ಲ, ಢಮ್ ಢಮಾರ್ ಢಮಾರ್. ಹೇಗಿತ್ತು ಇವತ್ತು ನೋಡ್ಕೊಂಬನ್ನಿ. ಸರ್ವಪಕ್ಷ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ.